ಕಟ್ಟಾಕಿಲ್ಲ ಕಣ ಅದೆಲ್ಲೋ ಕಟ್ಟಾಕ್ತಾರೆ ಇರೋ ಒಂದು ನಿಮಿಷ ಈಗ ನೋಡೋದು ಮಾಡ್ತೀರಾ ಹೇಳ್ರಿ ಎಲ್ಲ ಯಾಕೆ ಅಷ್ಟೊಂದು ಅರ್ಜೆಂಟ್ ನಾವು ನೋಡಿ ಕಳ್ಳರ ಥರ ಇದು ಮಾಡಿದ್ವಿ ತಗ್ಲಾಕೊಂಡಿ ನಾನು ತಗ್ಲಾಕೊಂಡು ಗಾಡಿ ಗಾಡಿ ತೆಗ್ಕೊಂಡು ಬಾ ನಿಂಗೊಂದು ಕ್ಯಾಮ್ರಾ ಆಯ್ತು ಬಾ ತೋರಿಸ್ತೀನಿ ಅಂತ ನೋಡೋ ಬೇಗ ಪಟ ಪಟ ಡೈನೋಸರ್ ಬಾಂಬ್ ಅದು ಚಿಕ್ಕದಾಯ್ತು ಕಣೋ ಸೀನಿಂಗೆ ಎಲ್ಗೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಹೊಲಕ್ಕೆ ಕೃಷ್ಣಗಿರಿ ದೇವಸ್ಥಾನ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲ ನಾನು ಇವನು ಹೇಳ್ಬೇಕು ಕೊಡ, ನಾನು ಹೇಳೋದಿಲ್ಲ. ಯೂಟ್ಯೂಬರ್ ನಾನಪ್ಪ, ಪ್ಲೇಸ್ ಬಗ್ಗೆ ಇವನ್ಗೆ ಗೊತ್ತಿರುತ್ತಲ್ಲ. ಕರೆಕ್ಟ್ ಗೈಸ್. ಇವತ್ತು ಮೇನ್ ವಿಷಯ ಏನಂದ್ರೆ ನಮ್ಮ ಯೂಟ್ಯೂಬರ್ದು ಬರ್ಡೇ ಇವತ್ತು. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಕಣ್ರಪ್ಪ. ಇವನು ನೋಡಿ, ಇವ್ರು ಎಲ್ಲಾರು ಊರ್ ಕಡೆ ಹೋದ್ರೆ ಇವ್ನು ಕೆರೆ ಕಡೆ ಹೋಗೋನು. ಹೆಂಗ್ ಕೂತವ್ ನೋಡಿ. ರಾಮೇಶ್ವರ ಮಿಸ್ಸಿಂಗ್ ಪರ್ಸನ್ ಇವನ್ ಬಿಡು, ದುಬೈಯಲ್ಲಿ ಇದ್ದವನು ಅಣ್ಣ ಶೇಖು. ಅಲ್ಲೇ ಯಾವ್ದೋ ಶೇಖ್ನಲ್ಲಿ ಇದು ಮಾಡ್ಕೊಂತ ಪಿಕಪ್ ಮಾಡ್ತಾವ ಅಣ್ಣ. ಹಿಂಗೆ ಹೇಳಿದ್ಮೇಲೆ ಹಾಕ್ಲೇಬೇಕಿದ್ದ. ಇವನ್ ಗೊತ್ತಲ್ಲ ಸೈಟು ಗಣ್ಣಲ್ಲಿ ಉಚ್ಕೊಂಡು ಎಲ್ಲ ನೋಡಿ, ಎಲ್ಲ ನಿದ್ದೆಲ್ಲ ಅವರೆಲ್ಲ. ಈಗ ನಾವು ಎಲ್ಲಿದ್ದೀವಿ? ನಾಗರಬಾವಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಪ್ಲೇಸ್ ಪ್ಲೇಸ್ ಇನ್ನೇನು ಕೃಷ್ಣಗಿರಿ. ಇವ್ರ ಮನೆದವ್ರಿಗೆ ಹೋಗ್ಬಿಟ್ಟು ಇವತ್ತು ಕಲ್ಯಾಣಿಲಿ ಜಂಪ್ ಹಾಕ್ಬಿಟ್ಟು, ನಾನಿವತ್ತು ಜಂಪ್ ಆಗ್ತಾ ಇಲ್ಲ, ಸ್ವಲ್ಪ ಹುಷಾರಿಲ್ಲ. ನೆನ್ನೆಲ್ಲ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ ಅಂತ ಹೇಳು. ಇಲ್ಲ ಕಣೋ, ನೆನ್ನೆಲ್ಲ ರೆಸಾರ್ಟಲ್ಲಿ ವಾಲಿಬಾಲ್ ಎಲ್ಲ ಆಡಿ ಮೈಕೈ ಎಲ್ಲ ನೋವ್ತಾ ಇತ್ತು. ಸೊ ಬೆಳಗ್ಗೆ ಎದ್ದು ಬೇಡ ತಣ್ಣೀರಲ್ಲಿ ಸ್ನಾನ ಮಾಡೋದು, ಬಿಸಿನೀರಲ್ಲಿ ಮಾಡಿ ಫುಲ್ ರೆಡಿ ಆಗ್ಬಿಟ್ಟೆ ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಇವರೆಲ್ಲ ಎಲ್ಲರೂ ಎಲ್ಲ ತೊಗೊಂಡಿದ್ದಾರೆ ಬಟ್ಟೆಗಳೆಲ್ಲ. ಕಲ್ಯಾಣಿಯಲ್ಲಿ ಸ್ನಾನ ಮಾಡೋದು. ಹ್ಯಾಪಿ ಬರ್ಡೇ ಅಂತ ಕಮೆಂಟ್ ಮಾಡಿ. ದೇವಸ್ಥಾನಕ್ಕೆ ಹೋಗಕ್ಕೆ ಕಾರ್ಗೋ ಪ್ಯಾಂಟು, ಜಾರ್ಡನ್ದು ಟೀ ಶರ್ಟು ಹೆಂಗ್ ಬಂದವ್ ನೋಡಿ. ಕಂಫರ್ಟ್ ಇಸ್ ಫಸ್ಟ್. ನೋಡಿ ಇವನೇ ರಾಹುಲ್. ಹಾಯ್ ರಾಹುಲ್. ಯಾರು ನೋಡಿರಲ್ಲ, ಯಾಕಂದ್ರೆ ರಾಮೇಶ್ವರಂ ಅಲ್ಲಿ ನಾವು ಅವಾಗ ಹೇಳ್ತಿದ್ವಿ ಎಲ್ಲರೂ ಬರ್ಬೇಕಂತ. ಇವನೇ ಬಂದಿರ್ಲಿಲ್ಲ. ಬಂದ್ಬಿಟ್ಟು ಅರ್ಧ ದಾರಿ ಅಲ್ಲ, ಇವಾಗ ಒಂದ್ ಬೇರೆ ಜಾಗ ತೋರಿಸ್ತೀವಿ, ಅಲ್ಲಿ ಗಂಟ ಬಂದು ವಾಪಸ್ ಹೊಂಟೋದ. ಏನ್ ರೀಸನ್ ಅಂತ ಅವ್ನಿಗೆ ಕೇಳಕ್ ಕೂಡ ಇಲ್ಲ. ಏನ್ ರೀಸನ್ ಅಂತ ಹೇಳ. ಬ್ರಷ್ ತರಕ್ಕೆ ಅಂತ ಮನೆಗೆ ಹೋದನ್ ಎಲ್ಲೋದಪ್ಪ ಹೇಳ. ನಮ್ಗೆಲ್ಲ ಬ್ರಷ್ ತರ್ತೀರಿ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ವಿ ಅಂದ್ಬಿಟ್ಟು ಎಲ್ಲ ಹೋಗೋನೆ. ಅದೆಲ್ಲ ಹೋಗೋನೆ ಅಂದ್ಬಿಟ್ಟು ಮೀಮಾಕ್ತೀನಿ ಬಿಡಿ. ఇతను ప్రతి శనివారం ఆదివారం తాగుతాడు. సోమవారం ఇంకా 5 రోజులు తాగకుండా ఉండాలనే భయంతో తాగుతాడు. ನಾವೆಲ್ಲ ಹೇಳಿದಾಗ ಹೌದಲ್ವಾ, ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆಗ್ಬಿಟ್ಟವನೇ ನಮ್ಮ ಗ್ರೂಪ್ ಅಲ್ಲಿ. ಗಡದ ಗಜ ಅವನೇ. ಮುಗಿದೋಯ್ತು ಅಷ್ಟೇ ಬ್ಲಾಕ್ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ತಾನೆ. ಸುಮ್ಮನೆ ಇದ್ದವನು. ರಾಮೇಶ್ವರದಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಅಂತ ಕಣ. ಅವನ ಮುಖ ರೂಮಿಂದ ಆಚೆ ಬಂದ. ಯಾರೇ ಅವನು ಮುಖನ ಹೇಳ್ತಿಲ್ಲ ಪಾಪ. ಧನುಷ್ ಆ ವಿಡಿಯೋನ ಅವನೇ ಒಂದು 200 ಜನ 300 ಜನ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾನು. ಹಂಗ ಹಾಕಿದ್ದಕ್ಕೆ ಅವ್ರ ಆಫೀಸ್ಗೆ ಯಾರಿಗೂ ತೋರಿಸ್ಲೇ ಇಲ್ಲ. ಅಲ್ಲ ಕಣ, ಅವ್ನು ಹೆಂಗೊತ್ತ ನಿಂತಿದ್ದು, ಬಂದ ನಿಂತ್ಕೊಂಡ ಒಂದ್ ಕಡೆ ಕ್ಲಿಕ್ ಹಾಕೊಂಡು. ಹೆಂಗೆ ಅಂದ್ರೆ ಒಂದ್ ಕಡೆ ಹಿಂಗೆ ಇವನು ಹಳೆ ಫಿಲಮ್ ಅಕ್ಷಯ್ ಕುಮಾರ್ ರೇಂಜ್ ಅಲ್ಲಿ ನಿಂತ್ಕೊಂಡ. ಮುಖದಲ್ಲಿ ಎಕ್ಸ್ಪ್ರೆಷನ್ ಇಲ್ಲ. ಮುಖದಲ್ಲಿ ಎಕ್ಸ್ಪ್ರೆಷನ್ ಇದ್ದೀರಿ ಏನೋ ಒಂದಾಗಿರೋದು. ಅವನೇನೋ ಇವತ್ತು ದೀಪಾವಳಿ ಹಬ್ಬನ ಊರಲ್ಲಿ ಆಚರಿಸ್ಬೇಕು ಅಂದ್ಬಿಟ್ಟು ಅಲ್ಲಿಗೆ ಹೋಗೋನೆ. ಯಾವ್ದು ಇಲ್ಲ ಏನಕ್ಕೆ ತಿಗಾರ್ಕೊಂಡು ಹೇಳಪ್ಪ? ಏನಕ್ಕೆ ತಿಗಾರ್ಕೊಂಡು ಅವ್ರು ಹೇಳಪ್ಪ. ಹೇಳದಲ್ಲಪ್ಪ.
अरे बाप रे ये तो धोती खोल रहा है. ಮಾಡಿ ಕೆಲ್ಸ. ನೋಡ್ತೀಯಲ್ಲಪ್ಪ ನೀನೇ ಅಲ್ವಪ್ಪ ಹೇಳಿದ್ದು ಸಿಗವ್ರು ಕೊಡೋರು ಯಾಕೆ ಕೊಡೋರು ಹೇಳಪ್ಪ. ನನ್ ಮಗನೇ ನಾನೇನ್ ಮಾಡ್ದೆ ಹೇಳು. ಬೇಡ ಬಿಡು. ಅದು ನೋಡಿ ಮತ್ತೆ ಅದಕ್ಕೆ ನಾವು ಅವಾಯ್ಡ್ ಮಾಡಿಬಿಟ್ಟು ಸುಮ್ಮನೆ ಮಾತಾಡ್ತಾ ಇದ್ವಿ. ನೀನೇ ಸ್ಟಾರ್ಟ್ ನೀನೇ ಹೇಳಿದೀಗ ಹೇಳು. No comments. ಹೇಳಿದ ತಕ್ಷಣ ಇವನ್ ಬಗ್ಗೆ ಬಂದಿದ ತಕ್ಷಣ silent ಸಾಕು ಅಂತವನೆ. ಈ ರೋಡ್ಗೆಲ್ಲ ಬಂದ್ರೆ ಅರ್ಧ ಗಂಟೆ ಆಗ್ತಿರೋದು ಹೋಗಕ್ಕೆ. ಈ ರೋಡ್ ನ 5 ವರ್ಷದಿಂದ ಮಾಡ್ತಾನೆ ಇದಾರೆ. ಇದಾ? ರೋಡ್ ಅಲ್ಲೇ ಐತೆ, ನಾವ್ ಹಿಂಗೆ ಓಡಾಡ್ತಾ ಇದೀವಿ. ನಾವ್ ಈ ರೋಡ್ ಬಂದ್ರೆ ಯಾವಾಗ್ಲೂ ಊರಿಗೆ ಹೋಗ್ಬೇಕಾದ್ರೆ ಹಿಂಗೆ ಬರೋದು. ಅರ್ಧ ಗಂಟೆ ಆಗ್ತದೆ ಈ ರೋಡ್ ಅಲ್ಲಿಂದ ಇಲ್ಲಿಗೆ ಬರಕ್ಕೇನೆ. ಇವತ್ತು ಎಲ್ಲ ದೀಪಾವಳಿ ಇರೋದ್ರಿಂದ ಎಲ್ಲ ನಾರ್ತ್ ಇಂಡಿಯನ್ಸ್ ನಾರ್ತ್ ಹೋಗೋದ್ರಿಂದ ಬೆಂಗಳೂರು ತರ ಐತೆ. ಬೆಂಗಳೂರು ಬೆಂದಾಕಾಳೂರಾಗಿ ಬೆಂಗಳೂರು ಹೋಗ್ಬಿಟ್ಟಾರೆ. ತೆಲುಗು ಅವರು ಬೆಂದಾಕಾಳೂರು ಬೆಂಗಳೂರು ಆಗೈತೆ. ಅಲ್ಲ, ಬೆಂಗಳೂರು ಬೆಂದಾಕಾಳೂರು ಆಗೈತೆ. ರಾಹುಲ್ ಒಂದೇನೋ ಆಪ್ಟಿಮಿಸ್ಟಿಕ್. ತಮಿಳ್ ಅಂದ್ರೆ ಎಲ್ಲಾರ್ಗು ಬೈತಾನೆ. ನೋಡೋದೆಲ್ಲ ಬರೀ ತಮಿಳ್ ಫಿಲ್ಮ್ಗಳು, ಕೇಳೋದೆಲ್ಲ ಬರೀ ತಮಿಳ್ ಹಾಡುಗಳು. ಮಾತಾಡೋದು ಅದೇ. ಫೋನ್ ಮಾಡಿದ್ರೆ ಒಂದ್ ಒಳ್ಳೆ ಪದ ಯೂಸ್ ಮಾಡ್ತಾನೆ ತಮಿಳಲ್ಲಿ ಯಾವಾಗ್ಲೂ. ಅದು ಏನು ಎಲ್ಲರೂ ತಮಿಳ್ ಮಾಡ್ತಾರೆ. ಲೋಕಿ ಅಂತ ಬೀಪ್ ಹಾಕ್ಬೇಕು ಅದನ್ನ ಅಷ್ಟೇ, ಅದೇನ್ ಮಾಡಕ್ಕಾಗಲ್ಲ. ಈ ಟೈಮಲ್ಲಿ ಹೇಳ್ಬೇಕಿತ್ತು ಅವನೀಗ. ಅದನ್ನ ಮೀಮೇಲೆ ಹಾಕನ್ಬೇಕಾರೆ ಕಾಲ್ ಮಾಡ್ಬೇಕಾದ್ರೆ ಅದನ್ನ ರೆಕಾರ್ಡ್ ಮಾಡ್ತೀನಿ ಯಾವಾಗ ಅದನ್ನ ತೋರ್ಸೋಣ. ಪಕ್ಕ ಫೋನ್ ಎತ್ತಿದ ತಕ್ಷಣ ಫಸ್ಟ್ ಅದ್ ಅನ್ಬಿಟ್ಟೆ ಬೇರೆದ್ ಕೇಳೋದು. ಅದಲ್ಲ ಬೈಗಳು ಹೇಳ್ಬಿಡೋ ರಾಹುಲ್ ಓಲಿ. ಹೋಗ್ಲಿ ಹೇಳ್ಬಿಡು. ನಂಗೆ ಗೊತ್ತಿಲ್ಲ, ನಾನೇ ಓ ಕೊಟ್ಟ ಕೆಲ್ಸ. ಇವನೀಗ ಈ ವಿಡಿಯೋದಲ್ಲಿ ಎಲ್ಲ ಹಾಕ್ಬಿಡ್ತೀವಿ ಅಂದ್ಬಿಟ್ಟು ಈಗ ಡೌ ಮಾಡ್ತಾನೆ. ಡೌರಾಜ ಅವನು ಸ್ವಲ್ಪ ಡೌ ಮಾಡ್ತಾನೆ. ಅವನೇನ್ ನಾಚ್ಕೋತವನೆ, ಎಲ್ಲೂ ಇನ್ವಾಲ್ವ್ ಆಗ್ತಿಲ್ಲ ಅನ್ಕೊಂಬಿಡಿ. ಅವ್ನು ಇರೋದೇ ಹಂಗೆ. ಮಗ ಅವನು. ಹೊಸ ಗಾಡಿ ಬೇರೆ ತಗೊಂಡವನೆ 390 ಅಡ್ವೆಂಚರ್ ತಗೊಂಡವನೆ. ನೋಡ್ರಿ ನೆಕ್ಸ್ಟ್ ವಿಡಿಯೋಲಿ ನೋಡಿ ಟಾಪ್ ಸ್ಪೀಡ್ ಹಿಡಿತಾನಂತೆ ಅದ್ರಲ್ಲಿ. ಇಂಡಿಯಾಲೇ ಯಾರು ಹಿಡ್ದಿರ್ಬಾರ್ದು, ಆ ಸ್ಪೀಡ್ ಆ ಹಿಡಿತಾನೆ. ಸ್ಪೀಡಲ್ಲಿ ಹಿಡಿತಾನಂತೆ. ಅವು ಮ್ಯಾನುಫ್ಯಾಕ್ಚರರೇ ದಂಗಾಗ ಬಿಡ್ಬೇಕು. ಅಂಬಾಸಿಡರ್ ಕರೀತಾರೆ ಇವನ್ನ. ಹಾ. ಬರಪ್ಪ ಪ್ರಮೋಷನ್ ಮಾಡಪ್ಪ 390ಗೆ ಗಾಡಿ ತಗೊಂಡ್ಬಿಟ್ಟಿದ್ಯಾ. ನೆಕ್ಸ್ಟ್ 450 ಇಲ್ಲ 600cc ಬಿಟ್ಟಾಗ ಲಾಂಚ್ ಆದ್ಮೇಲೆ ನಿಮ್ಗೆ ಕೊಡ್ತೀವಿ ಫಸ್ಟ್. ನಿಮ್ಗೆ ಕೊಡ್ತೀನಿ, ಹೋಗಿ ಆಫ್ ರೋಡ್ ಅಲ್ಲಿ ಟಾಪ್ ಸ್ಪೀಡ್ ಹಿಡಿದ್ ಬಿಡು ಅಂತ ಕೊಡ್ತಾರಂತೆ. 390 ತಗೊಂಡು ಎಲ್ಲಿಗೆ ಹೋಗಿದ್ದು? ಆಫೀಸ್ಗೆ ಹೋಗೋನೆ. ಆಫೀಸ್ ಒಂದು ತುಂಬಾ ದೂರ ಇದೆ ಮನೆಯಿಂದ. ನಮ್ದು ಒಂದು ಡೈಲಿ ಮೀಟಿಂಗ್ ಲೊಕೇಶನ್ಗೆ ಡೈಲಿ ಅವ್ನು ಬೆಳಗ್ಗೆ ಮೀಟಿಂಗ್ ಲೊಕೇಶನ್ಗೆ ಮನೆ ಪಕ್ಕದ ರೋಡು, ಅಲ್ಲಿಂದ ಗಾಡಿಲೇ ಬರೋದು. ಗಾಡಿಲೇನೆ ಅದು ಕರೆಕ್ಟ್. ಆಫೀಸ್ಗೆ ಅವ್ರ ಮನೆಯಿಂದ ತುಂಬಾ ದೂರ, ಒಂದು 4 ಕಿಲೋಮೀಟರ್ ಇದೆ. 4 ಕಿಲೋಮೀಟರ್ ಇದೆ. ಅದಕ್ಕೆ 390ಲೇ ಹೋಗೋದು ಅವನು. ಯಾರು ಮಾಮೂಲಿ ಗಾಡಿಲೇ ಹೋಗಲ್ಲ ಅಲ್ಲಿಗೆ 4 ಕಿಲೋಮೀಟರ್ ದೂರಕ್ಕೆ. ವಾಚ್ ತೋರಿಸ್ತವನು. ತೋರ್ಸ ಹೋಗ್ಲಿ. ಎಲ್ಲರೂ ಒಂದೇ ತರ ವಾಚ್, 3 ಜನನು. ಇವತ್ತು ಬೇರೆ ಹಾಕೊಂಡ್ಬಂದೆ ಅದಕ್ಕೆ. ಅದಕ್ಕೆ ಇವತ್ತು ಬೇರೆ ಹಾಕೊಂಡ್ಬಂದೆ. ಇವನ್ ನೋಡಿ ಅಲ್ಲ ಈ ವಾಚ್ ಇದೆ. ಈ ವಾಚ್ ಬಂದ್ಬಿಟ್ಟು ನಾರ್ಮಲ್ ರೇಟು 9,500 ಇದು. ಇವನು ದುಬೈಲಿ ಇಸ್ಕೊಂಡ, ಕಡಿಮೆ ರೇಟಿಗೆ, ಸ್ವಲ್ಪ ಕಡಿಮೆ ರೇಟಿಗೆ ಇಸ್ಕೊಂಡ. ಇಲ್ಲೇ ಇಸ್ಕೊಂಡಂತೆ. ಎಷ್ಟಿಗೆ ಇಸ್ಕೊಂಡ? ನಾನು ಇಸ್ಕೊಂಡಾಗ 8,000. ಇವನು ಇಸ್ಕೊಂಡು 1 ವರ್ಷ 2 ವರ್ಷದ ಮೇಲೆ ಆಯ್ತು. ಆ ಟೈಮಲ್ಲಿ ಅಷ್ಟೇ ರೇಟ್ ಇತ್ತು, ಎಲ್ಲೂ ಕಡಿಮೆ ಇರ್ಲಿಲ್ಲ ಅದು. ನಾನು ಇಸ್ಕೊಂಡೆ. ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಇಸ್ಕೊಂಡಿದ್ದು 5,500 ರೂಪಾಯಿಗೆ ಇಸ್ಕೊಂಡೆ. 5,500 ರೂಪಾಯಿಗೆ ಇಸ್ಕೊಂಡೆ. ಇವನ್ ಎಷ್ಟಿಗೆ ಇಸ್ಕೊಂಡ? ಅವ್ನು ಕೇಳ ಎಷ್ಟಿಗೆ ಇಸ್ಕೊಂಡಪ್ಪ ರಾಹುಲ್ ವಾಚ್? 9,000 ಕೊಟ್ಟು ಇಸ್ಕೊಂಡವನೆ. ಕೇಳಿದ್ರೆ A1 ನಿಮ್ದು, ನಮ್ದು ಒರಿಜಿನಲ್ ಅಂತಾನೆ. ಅಲ್ಲ, ಆಫರ್ ಅಲ್ಲಿ ತಗೊಂಡ್ರೆ ಅದು A1. ಆಫರ್ ಅಲ್ಲಿ ತಗೊಂಡ್ರೆ A1 ಅಂತೆ. ಒರಿಜಿನಲ್ ಕಾಸು ಕೊಟ್ಟು ಎಕ್ಸ್ಟ್ರಾ ಕೊಟ್ಟು ಬಕ್ರ ಆದ್ರೆ ಅದು ಒರಿಜಿನಲ್ ಅಂತೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಈಗ ನಾವು ಹೊಸೂರಲ್ಲಿ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಈಗ ಏನಾಗಿದೆ ಅಂದ್ರೆ ಫುಲ್ಲು ಪಟಾಕಿ ಸೀಸನ್ ಸ್ಟಾರ್ಟ್ ಹೊಸೂರಲ್ಲಿ. ತೋರ್ಸೋ ಹಂಗೆ ಒಂಚೂರು ನೋಡಿ. ಕಾರೆಲ್ಲ ಪಾರ್ಕ್ ಮಾಡಿ ಕಾರ್ ತೋರಿಸು. ಕಾರ್ ಪಾರ್ಕ್ ಮಾಡಿ ಪಟಾಕಿ ಇಸ್ಕೊಳಕ್ಕೆ ಲೈನ್ ನಿಂತವ್ರಿ. ನಾವು ಇಸ್ಕೊಳೋದ ಅನ್ಕೊಂಡ್ವಿ, ನೋಡಿದ್ರೆ ಚಾನ್ಸಸ್ ಆರ್ ಲೆಸ್. ವಾಪಸ್ ಬರ್ಬೇಕಾದ್ರೆ ನೋಡುವ ಸೀನಾ ತಿಕ್ಕಾನೆ ಹೊರ್ಕೊಬಿಡ್ತಾನೆ. ಈಸ್ಕೊಳ್ಳಿಲ್ಲ ಅಂದ್ರೆ ಹುಡ್ಕೋದಲ್ಲ. ಮೊದಲೇ ಹೇಳೋನು ಫಸ್ಟೇ ತಗೊಂಬಂದ್ಬಿಡ್ರಿ ಅಂತ. ಈಗ ಹೊಸೂರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಇಷ್ಟೊತ್ತು ಟ್ರಾಫಿಕಲ್ಲಿ ಸತ್ತು ಬದುಕಿದ್ದೀರಿ. ನಮ್ಮ ಪ್ರಕಾರ ಇಷ್ಟೋದಿಗೆ ನಾವು ದೇವಸ್ಥಾನ ರೀಚ್ ಆಗ್ಬಿಟ್ಟು ಎಲ್ಲ ಸ್ನಾನ ಮಾಡ್ತಾ ಇರಬೇಕಿತ್ತು. ಫುಲ್ ಟ್ರಾಫಿಕ್ಕು, ಏನು ಮಾಡೋಕ್ಕಾಗಲ್ಲ. ನೀವು ನೋಡಿ ಇಲ್ಲಿ ಹೀರೋ ಆಗಲ್ ಸಾಕೊಂಡು, ಅಯ್ಯೋ ಸಾಕೊಂಡು ಈಗ ಅಪ್ಪ ಫೋಟೋ ಹಿಡ್ದು ಕಳಿಸ್ರು ಅವ್ರ ಹುಡುಗಿಗೆ.
ಥ್ಯಾಂಕ್ಸ್, ಲವ್ ಯು. ಕನ್ನಡದಲ್ಲಿ ರವಿಚಂದ್ರ ಮೂವಿ ಐತಲ್ಲ ನೋಡು ಬ್ಲಶ್ ಹೆಂಗ್ ಮಾಡ್ತಾವ ನೋಡಿ, ಅವನು ಬ್ಲಶ್ ಮಾಡ್ತಿರೋದು. ಎಣ್ಣೆ ಎಲ್ಲ ಕೆಂಪಗಾಗ್ಬಿಡ್ತು. ಲೌಡೆ ಅದು ಮೊದಲೇ ಅದೊಂಥರ ಇದು ಒಳ್ಳೆ ದೆವ್ವ ಬಂದಂಗೆ ಗೊತ್ತೈತೆ ಅದು. ಅದನ್ನ ದೇವಸ್ಥಾನದ ಹತ್ರ ಬಂದ್ವಿ. ನಿಮ್ಗೊಂದು ಒಳ್ಳೆ ಅಡ್ವೆಂಚರ್ ಇತ್ತು ನಮ್ದ್ರಲ್ಲಿ. ವಿಡಿಯೋ ಮಾಡಕ್ ನಮ್ಗೆ ಗೊತ್ತಿರಲಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತು. ಏನೋ ಒಂದು ನಮ್ನ ಒಳ್ಳೆ ಇದ್ ಮಾಡಿ ಪಕ್ಕಾ ಡ್ರೈವರ್ ಆಗ್ಬಿಟ್ಟ ಧನುಷ್. ಲೈಫ್ ಟೈಮ್ ಅಲ್ಲಿ ಒಳ್ಳೆ ಡ್ರೈವರ್ ಆಗ್ಬಿಟ್ಟವನೆ. ಇದು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಈಗ ನಿಲ್ಸ್ಬಿಟ್ಟು ಇಲ್ಲಿ ಎಲ್ಲರೂ ನಿಲ್ಸ್ಬಿಟ್ಟು ಅಲ್ಲಿ ಕಲ್ಯಾಣಿ ಐತೆ, ಸ್ನಾನ ಮಾಡ್ಕೊಂಡು ಕಲ್ಯಾಣಿ ಹತ್ರ ತಿರ್ಗಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಲ್ಯಾಣಿ ಹತ್ರ ಸ್ಟಾರ್ಟ್ ಮಾಡುವ. ಸೊ ಫೈನಲಿ ಕಾರ್ನ ಪಾರ್ಕ್ ಮಾಡಕ್ಕೆ ಒಳ್ಳೆ ಜಾಗ ಸಿಕ್ತು. ಮುಂದ ಅದು ಒಳ್ಳೆ ಕೆಲಸ ಮಾಡೋದಲ್ಲ. ಈಗ ಹಿಂಗೆ ಕಲ್ಯಾಣಿ ಹತ್ರ ಹೋಗೋಣ. ಇನ್ನೊಬ್ಬ ಪಂಚಾಯತ್ ತಗೊಂಡ್ಬಂದ್ಬಿಟ್ಟು ಈಗ ಇಲ್ಲಿ ಡಿಸ್ಕಷನ್ ಪಂಚೆದು ಹಾಕೊಬೇಕಾ ಬೇಡವಾ? ಒಬ್ಬ ಎಲ್ಲರಿಗೂ ಇವ್ನು ಹೇಳೋನೆ ಬೇಡ ಪಂಚೆ ಅಂತ, ಇವನೊಬ್ಬನೇ ತಂದವನೆ. ನಾನು ಪಂಚವಿತ್ತು ಎಲ್ಲ ಏನು ಮಾಡೋಕ್ಕಾಗಲ್ಲ, ಫೋನ್ ಪ್ರಭಾವ ಇವೆಲ್ಲ. ಬ್ಯಾಕಪ್ ತಂದವನೆಲ್ಲ, ಬ್ಯಾಕಪ್ ತಂದವನು. ಈಗ ಕೂಡ ಇಲ್ಲಿ ಎಲ್ಲ ಶಿಫ್ಟ್ ಮಾಡ್ಕೊಳ್ರಪ್ಪ. ಇಲ್ಲೇ ಕೂಡ ಹಿಂಗೆ ಓಪನ್ ಈಗ ಇಲ್ಲಿಂದ ಕಲ್ಯಾಣಿಲಿ ಇವರು 4 ಜನ ಸ್ನಾನ ಮಾಡ್ಕೊತಾರೆ. ಈಗ ನೋಡಿ, ಈಗ ದೇವಸ್ಥಾನ ಏನೋ ಕ್ಲೋಸ್ ಅಂತ ಈಗ ಒಳ್ಳೆ ಶಾಕ್ ಕೊಟ್ಟ ನಮಗೆ ಕರ್ಕೊಂಡ್ಬಂದು. ಹಾಂ ಬಾರಪ್ಪ ನಡೀರೋ. ಈಗ ಡೋರ್ ಏನೋ ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಮೇನ್ ಡೋರ್ ಕನ್ಸ್ಟ್ರಕ್ಟ್ ಆಗ್ತಾ ಇರೋದ್ರಿಂದ ಕ್ಲೋಸ್ ಮಾಡಿದ್ದಾರೆ ಅಷ್ಟೇ. ನಾನೇನು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದೀನ, ನಂಗೆ ಫೋನ್ ಮಾಡಕ್ ನಂಗೆ ಗೊತ್ತಿರೋರು ಇಲ್ಲಿ. ಇವನು ಒಂಚೂರು ಏನೂ ಆಗಂಗಿಲ್ಲ ಅವನಿಗೆ. ಸ್ಟಾರ್ಟ್ ಮಾಡ್ಕೊಂಡು ಬರಲ್ಲ ಇವನು. ಏನಾದ್ರು ತಪ್ಪಾದ್ರೆ ಎಂತಕ್ಕಾಯ್ತು ಅಂತಾನೆ. ನೋಡ್ರೆ ಕಲ್ಯಾಣಿ ಇದೆ. ಹಾಂ ಇಲ್ಲೇ ಇರ್ತೀನಿ, ಬರ ಕಾಂಪೌಂಡಲ್ಲಿ ಇರ್ತೀನಿ ಇವತ್ತು. ಕಾಂಪೌಂಡಲ್ಲಿ ನೋಡಿದ್ರೆ ಈಜಾಡಬೇಕು ಅನ್ಸುತ್ತೆ, ಬಟ್ ಈಜಾಡಂಗಿಲ್ಲ. ಇದೆ ನೋಡಿ ಕಲ್ಯಾಣಿ. ಯಾರಿವನು ಲೋಕಿ ನೋಡಿ, ಯಾರಿವನು ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡ್ಲಿ ಇರೋ ನಮ್ಮ ಲೋಕಿ. ಒಳ್ಳೆ ರವಿಚಂದ್ರನ್ ನೆಕ್ಸ್ಟ್ ಪಾರ್ಟ್. ಯಾರಿವನು ಮಗನೇ ಬಿಚ್ಚಿಬಿಟ್ಟು ಇಳಿಸ್ತೀನಿ ನಿನ್ನ ಈಗ. ಇದೆ ನೋಡಿ ಕಲ್ಯಾಣಿ. ಇವರೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಲಿ, ಆಮೇಲಿಂದ ನಾವು ದೇವಸ್ಥಾನದೊಳಗೆ ವಿಡಿಯೋ ಮಾಡೋಣ. ಎಲ್ಲ ರೆಡಿ ಆಗಿದ್ದಾರೆ ಹುಡುಗರು. ನಾಮ ಇಟ್ಟಿಸ್ಕೊಂಡವ್ರೆ. ಒಂದಾಯಿತು ಸೇಟುದು ನಾಮ. ನಮ್ಮದು ಲೋಕಿದು ಎಲ್ಲ ನಾಮ ಇಟ್ಟವ್ರೆ. ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಕಾಣಿಸ್ತದೆ. ಅಷ್ಟೇ ಚಿಕ್ಕದಾಗಿ ಇಟ್ಟಿಸ್ಕೊಂಡವನೆ ನೋಡಿ, ಇವರು ಇಡ್ತಾ ಇರೋದು. ಈಗ ನೆಕ್ಸ್ಟ್ ರಾಹುಲ್. ಧನುಷ್ ಚಪ್ಪಲಿ ಬಿಡಪ್ಪ. ಏನಕ್ಕೆ ಅಂದರೆ ಕಲ್ಯಾಣಿ ಇದೆ. ದೇವಸ್ಥಾನಕ್ಕೆ ಹೋಗ್ಬೇಕಾರೆ, ದೇವ್ರ ಮನೆಗೆ ನಾಮ ಇಟ್ಬೇಕಾರೆ ಚಪ್ಪಲಿ ಬಿಡಬೇಕು. ಅಣ್ಣ 2 ಪವರ್ ನ್ಯಾಪ್ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗೋನೆ ರಾಹುಲ್. ಫೈನಲಿ ಎಲ್ಲ ರೆಡಿಯಾಗಿ ಹೋಗ್ತಾಯಿದ್ದೀವಿ ಒಳಗೆ, ದೇವಸ್ಥಾನದೊಳಗೆ. ಸೊ ನೋಡಿ ಏನು ಬ್ಯುಸಿ ಆದ ನನ್ನ ಅಣ್ಣ. ಅದಕ್ಕೆ ಫ್ರೆಂಡ್ಸ್ ಜೊತೆ ಬಂದರೆ ಇದೆಲ್ಲ ಇರಬಾರ್ದು. ಲೋಕೆ ವೆರಿ ಬ್ಯುಸಿಯೆಸ್ಟ್ ಪರ್ಸನ್ಸ್ ನೋಡಿ, ಗೊತ್ತಾಗುತ್ತೆ ನಿಮಗೆ ಗೊತ್ತು ಏನು ಅಂತ, ಏನದ್ರಲ್ಲಿ ಬ್ಯುಸಿ ಅಂತ. ಇದೇ ದೇವಸ್ಥಾನದ ಎಂಟ್ರಿ. ಇನ್ನು ಒಳಗೆ ಹೋದ ಇಲ್ಲೇನಾ? ಇದೇ ದೇವ್ರ ದೇವಸ್ಥಾನ. ನಾವು ದರ್ಶನ ಮಾಡ್ಕೊತೀವಿ, ನೀವು ಮಾಡ್ಕೊಳ್ಳಿ.
ಎಲ್ಲರದು ರಾಹುಲ್, ಲೋಕೇಶ್, ಯೋಗೇಶ್ ನಮ್ಮದು ಎಸ್ ಆನಂದ್ ನಮ್ಮದು ಎಸ್ ಜಯ ನಮ್ಮ ಹ್ಯಾನ್ ಮನೆಯವ್ರದ್ದು ಹೇಳು. ಶ್ರೀನಿವಾಸ್, ಶ್ರೀನಿವಾಸ್ ನಮ್ಮದು ಎಸ್ ಚೆನ್ನಾಗ್ತಾ ಇದೆ. ನೀವೆಲ್ಲ ಇದು ಮಾಡ್ಕೊಳ್ಳಿ, ನಾವು ಇದು ಮಾಡ್ತೀವಿ. ದರ್ಶನ ಆಯಿತು, ಒಳ್ಳೆ ಬೇಗನೆ ಆಯಿತು. ಒಳಗಡೆ ಓಪನ್ ಇರುತ್ತೆ ಅಂತ ಅನ್ಕೊಂಡ್ರು. ಇದು ಹೊಸದಾಗಿ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಫಸ್ಟಲ್ಲಿ ಹೆಗ್ಲ ಮೇಲೆ ಇಟ್ಕೊಂಡು ರೌಂಡ್ ಹೊಡಿತಾರೆ ಗೊತ್ತಾ? ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೊಸದಾಗಿ ದೇವಸ್ಥಾನ ಲಾಡು ಈಗ ತಗೊಳ್ಳೋಣ. ಮತ್ತೆ ಏನಕ್ಕೆ ಇದು ಲಾಡು ತಗೊಳ್ಳಿ ಇರಿ, ಪ್ರಸಾದ ತಗೊಳ್ಳೋಣ. ಇಲ್ಲೇನು ನೆಟ್ವರ್ಕೇ ಸಿಗಲ್ಲ, ಅದೇ ಒಂದು ಮೇಜರ್ ಪ್ರಾಬ್ಲಮ್. ಕ್ಯಾಶ್ ಇಲ್ಲ, ನೆಟ್ವರ್ಕ್ ಐತೆ. ಫೋನ್ಪೇ ಇದೆ ಕೇಳು. ಅದೇ ಈಗ ಚಿಕ್ಕ ತಗೊಳ್ಳೋ, ಇದು ತಗೊಳ್ಳೋ, ಇದಾ? ಹ್ಞೂ, ಚಿಕ್ಕ ತಗೊಳ್ಳೋ. ಪ್ರಸಾದ ತಗೊಳ್ಳೋಣ. ಹೇಳು, 50 ರೂಪಾಯಿ. ಇದೆ ಹೇಳು, ಇದೆ ಹೇಳು, ಹೇಳು. 6 ಸೆಟ್ ಬರುತ್ತಂತ. ಒಲಿ ಇಬ್ರಿಯಮ್ಮ ಹೇಳು. ಪ್ರಸಾದ ಅದನ್ನು ನೋಡ್ತಾ ಇದೀವಿ, ಲಾಡು ತಗೊಂತಾ ಇದೀವಿ. ಇಲ್ಲಿ ಈಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಏನು ಮಾಡೋಣ. ಲೋಕಿ ಬಂದ 7 6 ಲೆಡ್ 100 ರೂಪಾಯಿ. ಹಾಂ, ಒಂದು ಕೊಡುಂಗ ಒಂದೇ ಒಂದು ಅಷ್ಟೇ. ಮನೆಗೆ ತೊಗೊಂಡೋಗ್ಬೇಕೇನೋ? ಮನೆಗೆ ತೊಗೊಂಡೋಗ್ತೀಯಾ? ಇಲ್ಲ, ಇದು ತಿನ್ನಕ್ಕೆ ಇವಾಗ ತಿನ್ನಾಗೊಂದು ಲ್ಯಾಂಗ್ವೇಜ್ ಬೇರೆ. ಕ್ಯಾಮ್ರಾ ಯೂಟ್ಯೂಬರ್ ಅವನು, ಯೂಟ್ಯೂಬ್ಲೆಲ್ಲ வருவாங்க. ಸರಿಯಾಗಿ ಸಬ್ಸ್ಕ್ರೈಬ್ பண்ணுங்க.